ಆಮೇಲೆ ಬಪ್ಪಾಯಿ ಮರ ಅದರ ಎಲೆಗಳನ್ನೆಲ್ಲ ಕೆಳಗಡೆ ಬಗ್ಗಿಸಿ ಸೂರ್ಯನ ಕಿರಣಗಳಿಂದ ಬರುವ ಬಿಸಿಲಿಗೆ ನಿಂತ್ಕೊಳ್ಳುತ್ತೆ. ಆ ಪೂರ್ತಿ ದಿನ ಅದು ಹಂಗೆ ಬಿಸಿಲಿಗೆ ನಿಂತ್ಕೊಂಡೇ ಇರುತ್ತೆ. ಅದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಆದ್ರೆ ಪಕ್ಷಿಗಳಿಗೆ ಸಹಾಯ ಮಾಡ್ಬೇಕು ಅಂತ ಅದು ಎಷ್ಟೇ ಕಷ್ಟ ಆದ್ರೂ ತಡ್ಕೊಳಕ್ಕೆ ತಯಾರಾಗಿತ್ತು. ಮಾರನೇ ದಿನ ಎಲ್ಲಾ ಪಕ್ಷಿಗಳು ಅದರ ಬಳಿ ಬರುತ್ತೆ. ಪಪ್ಪಾಯಣ್ಣ, ನಮ್ಮಿಂದ ನಿನಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ನಮಗಿದು ಒಳ್ಳೇದಂತ ಕಾಣಿಸ್ತಿಲ್ಲ. ಆದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಾನು ಸೂರ್ಯನಿಂದ ಶಕ್ತಿ ತಗೊಂಡಿದ್ದೀನಿ. ಈಗ ನೀವು ನಾನು ಹೇಳ್ದಾಗೆ ಮಾಡಿ. ಹಂಗಂತೇಳಿ ಬಪ್ಪಾಯಿ ಗಿಡ ಅದರ ಕಣ್ಣನ್ನು ಮುಚ್ಕೊಳ್ಳುತ್ತೆ. ಅದರ ಹೊಟ್ಟೆ ಅದರಷ್ಟುಗದೆ ಸೀಳ್ಕೊಂಡ್ಬಿಡುತ್ತೆ. ಆಗ ಅದ್ರೊಳಗಡೆ ಕಪ್ಪು ಬೀಜಗಳು ಎಲ್ಲಾರ್ಗೂ ಕಾಣಿಸ್ತವೆ. ಒಂದೊಂದ್ ಬೀಜನ ತಕೊಳ್ಳಿ ನೀವು. ಈ ಬೀಜ ತಕೊಂಡೋಗಿ ನಿಮ್ಮ ಗೂಡಲಿಟ್ಕೊಳ್ಳಿ. ಈ ಬೀಜ ಒಡೆದು ಮುಂದೆ ಪಪಾಯ ಆಗುತ್ತೆ. ಅದ್ರಿಂದ ತುಂಬಾ ಬಿಸಿ ಬರುತ್ತೆ. ಅದ್ರಿಂದ ಇಡೀ ಚಳಿಗಾಲ ನೀವು ಆರಾಮಾಗಿರ್ಬಹುದು. ಹಂಗಂತೇಳಿ ಎಲ್ಲಾರು ಅದಕ್ಕೆ ಧನ್ಯವಾದಗಳನ್ನು ತಿಳಿಸಿ ಎಲ್ಲಾರು ಅದರ ಬಾಯಿಗಳಲ್ಲಿ ಒಂದೊಂದು ಬೀಜವನ್ನು ಎತ್ಕೊಂಡು ಹೋಗ್ತವೆ.